ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನ ಕೋಡಿಬೇಂಗ್ರೆಯಲ್ಲಿ ಪ್ರವಾಸಿಗರ ಬೋಟೊಂದು ಮಗುಚಿ ಬಿದ್ದು 15 ಜನ ಅಪಾಯಕ್ಕೆ ಸಿಲುಕಿದಂತಹ ಘಟನೆ ನಡೆದಿದೆ. ಬಹುಶಃ ಉಡುಪಿಯಲ್ಲಿ ಹಿಂಗಾಗಬಾರ್ದಾಗಿತ್ತು. ಉಡುಪಿಯಲ್ಲಿ ಬೋಟ್ ಮಗುಚಿ ಬಿದ್ದಿದೆ. ಟೂರಿಸ್ಟ್ ಬೋಟ್ ಅದು. 15 ಜನ ಪ್ರವಾಸಿಗರು ನೀರು ಪಾಲಾಗಿದ್ದಾರೆ, ಸಮುದ್ರ ಪಾಲಾಗಿದ್ದಾರೆ. 4 ಜನ ಪ್ರವಾಸಿಗರ ಸ್ಥಿತಿ ಗಂಭೀರವಾಗಿದೆ. ಹಲವರು ಅಸ್ವಸ್ಥರಾಗಿದ್ದಾರೆ. ಉಡುಪಿ ತಾಲೂಕಿನ ಕೋಡಿಬೇಂಗ್ರೆ ಅಳಿವೆ ಬಾಗಿಲು ಬಳಿ ನಡೆದಿದೆ ಘಟನೆ ಇದು. ಟೂರಿಸ್ಟ್ ಬೋಟ್ನಲ್ಲಿ ರೈಡ್ ಹೋಗ್ತಾ ಇದ್ರು. ಆಗ ಟೂರಿಸ್ಟ್ ಬೋಟ್ ಮಗುಚಿ ಬಿದ್ದಿದೆ. ಮಗುಚಿ ಬಿದ್ದಾಗ ಅವರನ್ನ ರೆಸ್ಕ್ಯೂ ಮಾಡ್ತಾರೆ. ಆದ್ರೂ ಕೂಡ 4 ಜನರ ಸ್ಥಿತಿ ಚಿಂತಾಜನಕವಾಗಿದ್ರೆ ಇನ್ನುಳಿದವರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆಳ ಸಮುದ್ರ ಅದು, ಬಹಳ ಡೇಂಜರ್. ಇಂಥ ಕೋಡಿಬೇಂಗ್ರೆ ಅಂತಹ ಈ ಕಿನಾರೆಗಳಲ್ಲೆಲ್ಲ ಬೋಟಿಂಗ್ ಮಾಡೋದು ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ಅದರಂತೆ ಕೆಲವು ಈ ಸಮುದ್ರವನ್ನ ಯಾವತ್ತೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಯಾವುದೇ ಸಮಯದಲ್ಲಿ ಸಮುದ್ರದ ಅಬ್ಬರ ಏರಿಳಿತಗಳು, ಅಲೆಯ ಅಬ್ಬರ ಏರಿಳಿತಗಳು, ಬರ್ಸ ಅಂತ ಹೇಳ್ತೀವಿ, ಇದೆಲ್ಲವೂ ಕೂಡ ಹೆಚ್ಚಾಗೇ ಇರುತ್ತೆ. ಇಂಥ ಸಮಯದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ. 15 ಜನ ಹೋಗ್ತಾ ಇದ್ದಂತ ಟೂರಿಸ್ಟ್ ಬೋಟ್ ಮುಗಿಚ್ಚು ಬಿದ್ದಿದೆ. ಆ ಸಮಯದಲ್ಲಿ 15 ಜನ ನೀರಿಗೆ ಬಿದ್ದಿದ್ದಾರೆ. 4 ಜನ ಚಿಂತಾಜನಕವಾದ್ರೆ ಇನ್ನುಳಿದವರು ಈಗ ಅಸ್ವಸ್ಥರಾಗಿದ್ದಾರೆ. ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನ ಕೋಡಿಬೇಂಗ್ರೆಯಲ್ಲಿ ಪ್ರವಾಸಿಗರ ಬೋಟೊಂದು ಮಗುಚಿ ಬಿದ್ದು 15 ಜನ ಅಪಾಯಕ್ಕೆ ಸಿಲುಕಿದಂತಹ ಘಟನೆ ನಡೆದಿದೆ. ಬಹುಶಃ ಉಡುಪಿಯಲ್ಲಿ ಹಿಂಗಾಗಬಾರ್ದಾಗಿತ್ತು. ಉಡುಪಿಯಲ್ಲಿ ಬೋಟ್ ಮಗುಚಿ ಬಿದ್ದಿದೆ. ಟೂರಿಸ್ಟ್ ಬೋಟ್ ಅದು. 15 ಜನ ಪ್ರವಾಸಿಗರು ನೀರು ಪಾಲಾಗಿದ್ದಾರೆ, ಸಮುದ್ರ ಪಾಲಾಗಿದ್ದಾರೆ. 4 ಜನ ಪ್ರವಾಸಿಗರ ಸ್ಥಿತಿ ಗಂಭೀರವಾಗಿದೆ. ಹಲವರು ಅಸ್ವಸ್ಥರಾಗಿದ್ದಾರೆ. ಉಡುಪಿ ತಾಲೂಕಿನ ಕೋಡಿಬೇಂಗ್ರೆ ಅಳಿವೆ ಬಾಗಿಲು ಬಳಿ ನಡೆದಿದೆ ಘಟನೆ ಇದು. ಟೂರಿಸ್ಟ್ ಬೋಟ್ನಲ್ಲಿ ರೈಡ್ ಹೋಗ್ತಾ ಇದ್ರು. ಆಗ ಟೂರಿಸ್ಟ್ ಬೋಟ್ ಮಗುಚಿ ಬಿದ್ದಿದೆ. ಮಗುಚಿ ಬಿದ್ದಾಗ ಅವರನ್ನ ರೆಸ್ಕ್ಯೂ ಮಾಡ್ತಾರೆ. ಆದ್ರೂ ಕೂಡ 4 ಜನರ ಸ್ಥಿತಿ ಚಿಂತಾಜನಕವಾಗಿದ್ರೆ ಇನ್ನುಳಿದವರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆಳ ಸಮುದ್ರ ಅದು, ಬಹಳ ಡೇಂಜರ್. ಇಂಥ ಕೋಡಿಬೇಂಗ್ರೆ ಅಂತಹ ಈ ಕಿನಾರೆಗಳಲ್ಲೆಲ್ಲ ಬೋಟಿಂಗ್ ಮಾಡೋದು ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ಅದರಂತೆ ಕೆಲವು ಈ ಸಮುದ್ರವನ್ನ ಯಾವತ್ತೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಯಾವುದೇ ಸಮಯದಲ್ಲಿ ಸಮುದ್ರದ ಅಬ್ಬರ ಏರಿಳಿತಗಳು, ಅಲೆಯ ಅಬ್ಬರ ಏರಿಳಿತಗಳು, ಬರ್ಸ ಅಂತ ಹೇಳ್ತೀವಿ, ಇದೆಲ್ಲವೂ ಕೂಡ ಹೆಚ್ಚಾಗೇ ಇರುತ್ತೆ. ಇಂಥ ಸಮಯದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ. 15 ಜನ ಹೋಗ್ತಾ ಇದ್ದಂತ ಟೂರಿಸ್ಟ್ ಬೋಟ್ ಮುಗಿಚ್ಚು ಬಿದ್ದಿದೆ. ಆ ಸಮಯದಲ್ಲಿ 15 ಜನ ನೀರಿಗೆ ಬಿದ್ದಿದ್ದಾರೆ. 4 ಜನ ಚಿಂತಾಜನಕವಾದ್ರೆ ಇನ್ನುಳಿದವರು ಈಗ ಅಸ್ವಸ್ಥರಾಗಿದ್ದಾರೆ. ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನ ಕೋಡಿಬೇಂಗ್ರೆಯಲ್ಲಿ ಪ್ರವಾಸಿಗರ ಬೋಟೊಂದು ಮಗುಚಿ ಬಿದ್ದು 15 ಜನ ಅಪಾಯಕ್ಕೆ ಸಿಲುಕಿದಂತಹ ಘಟನೆ ನಡೆದಿದೆ. ಬಹುಶಃ ಉಡುಪಿಯಲ್ಲಿ ಹಿಂಗಾಗಬಾರ್ದಾಗಿತ್ತು. ಉಡುಪಿಯಲ್ಲಿ ಬೋಟ್ ಮಗುಚಿ ಬಿದ್ದಿದೆ. ಟೂರಿಸ್ಟ್ ಬೋಟ್ ಅದು. 15 ಜನ ಪ್ರವಾಸಿಗರು ನೀರು ಪಾಲಾಗಿದ್ದಾರೆ, ಸಮುದ್ರ ಪಾಲಾಗಿದ್ದಾರೆ. 4 ಜನ ಪ್ರವಾಸಿಗರ ಸ್ಥಿತಿ ಗಂಭೀರವಾಗಿದೆ. ಹಲವರು ಅಸ್ವಸ್ಥರಾಗಿದ್ದಾರೆ. ಉಡುಪಿ ತಾಲೂಕಿನ ಕೋಡಿಬೇಂಗ್ರೆ ಅಳಿವೆ ಬಾಗಿಲು ಬಳಿ ನಡೆದಿದೆ ಘಟನೆ ಇದು. ಟೂರಿಸ್ಟ್ ಬೋಟ್ನಲ್ಲಿ ರೈಡ್ ಹೋಗ್ತಾ ಇದ್ರು. ಆಗ ಟೂರಿಸ್ಟ್ ಬೋಟ್ ಮಗುಚಿ ಬಿದ್ದಿದೆ. ಮಗುಚಿ ಬಿದ್ದಾಗ ಅವರನ್ನ ರೆಸ್ಕ್ಯೂ ಮಾಡ್ತಾರೆ. ಆದ್ರೂ ಕೂಡ 4 ಜನರ ಸ್ಥಿತಿ ಚಿಂತಾಜನಕವಾಗಿದ್ರೆ ಇನ್ನುಳಿದವರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆಳ ಸಮುದ್ರ ಅದು, ಬಹಳ ಡೇಂಜರ್. ಇಂಥ ಕೋಡಿಬೇಂಗ್ರೆ ಅಂತಹ ಈ ಕಿನಾರೆಗಳಲ್ಲೆಲ್ಲ ಬೋಟಿಂಗ್ ಮಾಡೋದು ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ಅದರಂತೆ ಕೆಲವು ಈ ಸಮುದ್ರವನ್ನ ಯಾವತ್ತೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಯಾವುದೇ ಸಮಯದಲ್ಲಿ ಸಮುದ್ರದ ಅಬ್ಬರ ಏರಿಳಿತಗಳು, ಅಲೆಯ ಅಬ್ಬರ ಏರಿಳಿತಗಳು, ಬರ್ಸ ಅಂತ ಹೇಳ್ತೀವಿ, ಇದೆಲ್ಲವೂ ಕೂಡ ಹೆಚ್ಚಾಗೇ ಇರುತ್ತೆ. ಇಂಥ ಸಮಯದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ. 15 ಜನ ಹೋಗ್ತಾ ಇದ್ದಂತ ಟೂರಿಸ್ಟ್ ಬೋಟ್ ಮುಗಿಚ್ಚು ಬಿದ್ದಿದೆ. ಆ ಸಮಯದಲ್ಲಿ 15 ಜನ ನೀರಿಗೆ ಬಿದ್ದಿದ್ದಾರೆ. 4 ಜನ ಚಿಂತಾಜನಕವಾದ್ರೆ ಇನ್ನುಳಿದವರು ಈಗ ಅಸ್ವಸ್ಥರಾಗಿದ್ದಾರೆ. ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನ ಕೋಡಿಬೇಂಗ್ರೆಯಲ್ಲಿ ಪ್ರವಾಸಿಗರ ಬೋಟೊಂದು ಮಗುಚಿ ಬಿದ್ದು 15 ಜನ ಅಪಾಯಕ್ಕೆ ಸಿಲುಕಿದಂತಹ ಘಟನೆ ನಡೆದಿದೆ. ಬಹುಶಃ ಉಡುಪಿಯಲ್ಲಿ ಹಿಂಗಾಗಬಾರ್ದಾಗಿತ್ತು. ಉಡುಪಿಯಲ್ಲಿ ಬೋಟ್ ಮಗುಚಿ ಬಿದ್ದಿದೆ. ಟೂರಿಸ್ಟ್ ಬೋಟ್ ಅದು. 15 ಜನ ಪ್ರವಾಸಿಗರು
ನೀರು ಪಾಲಾಗಿದ್ದಾರೆ, ಸಮುದ್ರ ಪಾಲಾಗಿದ್ದಾರೆ. 4 ಜನ ಪ್ರವಾಸಿಗರ ಸ್ಥಿತಿ ಗಂಭೀರವಾಗಿದೆ. ಹಲವರು ಅಸ್ವಸ್ಥರಾಗಿದ್ದಾರೆ. ಉಡುಪಿ ತಾಲೂಕಿನ ಕೋಡಿಬೇಂಗ್ರೆ ಅಳಿವೆ ಬಾಗಿಲು ಬಳಿ ನಡೆದಿದೆ ಘಟನೆ ಇದು. ಟೂರಿಸ್ಟ್ ಬೋಟ್ನಲ್ಲಿ ರೈಡ್ ಹೋಗ್ತಾ ಇದ್ರು. ಆಗ ಟೂರಿಸ್ಟ್ ಬೋಟ್ ಮಗುಚಿ ಬಿದ್ದಿದೆ. ಮಗುಚಿ ಬಿದ್ದಾಗ ಅವರನ್ನ ರೆಸ್ಕ್ಯೂ ಮಾಡ್ತಾರೆ. ಆದ್ರೂ ಕೂಡ 4 ಜನರ ಸ್ಥಿತಿ ಚಿಂತಾಜನಕವಾಗಿದ್ರೆ ಇನ್ನುಳಿದವರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆಳ ಸಮುದ್ರ, ಅದು ಬಹಳ ಡೇಂಜರ್. ಇಂಥ ಕೋಡಿಬೇಂಗ್ರೆ ಅಂತಹ ಈ ಕಿನಾರೆಗಳಲ್ಲೆಲ್ಲ ಬೋಟಿಂಗ್ ಮಾಡೋದು ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ಅದರಂತೆ ಕೆಲವು ಈ ಸಮುದ್ರವನ್ನ ಯಾವತ್ತೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಯಾವುದೇ ಸಮಯದಲ್ಲಿ ಸಮುದ್ರದ ಅಬ್ಬರ ಏರಿಳಿತಗಳು, ಅಲೆಯ ಅಬ್ಬರ ಏರಿಳಿತಗಳು, ಬರ್ಸ ಅಂತ ಹೇಳ್ತೀವಿ, ಇದೆಲ್ಲವೂ ಕೂಡ ಹೆಚ್ಚಾಗೇ ಇರುತ್ತೆ. ಇಂಥ ಸಮಯದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ. 15 ಜನ ಹೋಗ್ತಾ ಇದ್ದಂತ ಟೂರಿಸ್ಟ್ ಬೋಟ್ ಮುಗಿಚ್ಚು ಬಿದ್ದಿದೆ. ಆ ಸಮಯದಲ್ಲಿ 15 ಜನ ನೀರಿಗೆ ಬಿದ್ದಿದ್ದಾರೆ. 4 ಜನ ಚಿಂತಾಜನಕವಾದ್ರೆ ಇನ್ನುಳಿದವರು ಈಗ ಅಸ್ವಸ್ಥರಾಗಿದ್ದಾರೆ. ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನ ಕೋಡಿಬೇಂಗ್ರೆಯಲ್ಲಿ ಪ್ರವಾಸಿಗರ ಬೋಟೊಂದು ಮಗುಚಿ ಬಿದ್ದು 15 ಜನ ಅಪಾಯಕ್ಕೆ ಸಿಲುಕಿದಂತಹ ಘಟನೆ ನಡೆದಿದೆ. ಬಹುಶಃ ಉಡುಪಿಯಲ್ಲಿ ಹಿಂಗಾಗಬಾರ್ದಾಗಿತ್ತು. ಉಡುಪಿಯಲ್ಲಿ ಬೋಟ್ ಮಗುಚಿ ಬಿದ್ದಿದೆ, ಟೂರಿಸ್ಟ್ ಬೋಟ್ ಅದು. 15 ಜನ ಪ್ರವಾಸಿಗರು ನೀರು ಪಾಲಾಗಿದ್ದಾರೆ, ಸಮುದ್ರ ಪಾಲಾಗಿದ್ದಾರೆ. 4 ಜನ ಪ್ರವಾಸಿಗರ ಸ್ಥಿತಿ ಗಂಭೀರವಾಗಿದೆ. ಹಲವರು ಅಸ್ವಸ್ಥರಾಗಿದ್ದಾರೆ. ಉಡುಪಿ ತಾಲೂಕಿನ ಕೋಡಿಬೇಂಗ್ರೆ ಅಳಿವೆ ಬಾಗಿಲು ಬಳಿ ನಡೆದಿದೆ ಘಟನೆ ಇದು. ಟೂರಿಸ್ಟ್ ಬೋಟ್ನಲ್ಲಿ ರೈಡ್ ಹೋಗ್ತಾ ಇದ್ರು. ಆಗ ಟೂರಿಸ್ಟ್ ಬೋಟ್ ಮಗುಚಿ ಬಿದ್ದಿದೆ. ಮಗುಚಿ ಬಿದ್ದಾಗ ಅವರನ್ನ ರೆಸ್ಕ್ಯೂ ಮಾಡ್ತಾರೆ. ಆದ್ರೂ ಕೂಡ 4 ಜನರ ಸ್ಥಿತಿ ಚಿಂತಾಜನಕವಾಗಿದ್ರೆ ಇನ್ನುಳಿದವರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆಳ ಸಮುದ್ರ, ಅದು ಬಹಳ ಡೇಂಜರ್. ಇಂಥ ಕೋಡಿಬೇಂಗ್ರೆ ಅಂತಹ ಈ ಕಿನಾರೆಗಳಲ್ಲೆಲ್ಲ ಬೋಟಿಂಗ್ ಮಾಡೋದು ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ಅದರಂತೆ ಕೆಲವು ಈ ಸಮುದ್ರವನ್ನ ಯಾವತ್ತೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಯಾವುದೇ ಸಮಯದಲ್ಲಿ ಸಮುದ್ರದ ಅಬ್ಬರ ಏರಿಳಿತಗಳು, ಅಲೆಯ ಅಬ್ಬರ ಏರಿಳಿತಗಳು, ಬರ್ಸ ಅಂತ ಹೇಳ್ತೀವಿ, ಇದೆಲ್ಲವೂ ಕೂಡ ಹೆಚ್ಚಾಗೇ ಇರುತ್ತೆ. ಇಂಥ ಸಮಯದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ. 15 ಜನ ಹೋಗ್ತಾ ಇದ್ದಂತ ಟೂರಿಸ್ಟ್ ಬೋಟ್ ಮುಗಿಚ್ಚು ಬಿದ್ದಿದೆ. ಆ ಸಮಯದಲ್ಲಿ 15 ಜನ ನೀರಿಗೆ ಬಿದ್ದಿದ್ದಾರೆ. 4 ಜನ ಚಿಂತಾಜನಕವಾದ್ರೆ ಇನ್ನುಳಿದವರು ಈಗ ಅಸ್ವಸ್ಥರಾಗಿದ್ದಾರೆ. ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನ ಕೋಡಿಬೇಂಗ್ರೆಯಲ್ಲಿ ಪ್ರವಾಸಿಗರ ಬೋಟೊಂದು ಮಗುಚಿ ಬಿದ್ದು 15 ಜನ ಅಪಾಯಕ್ಕೆ ಸಿಲುಕಿದಂತಹ ಘಟನೆ ನಡೆದಿದೆ. ಬಹುಶಃ ಉಡುಪಿಯಲ್ಲಿ ಹಿಂಗಾಗಬಾರ್ದಾಗಿತ್ತು. ಉಡುಪಿಯಲ್ಲಿ ಬೋಟ್ ಮಗುಚಿ ಬಿದ್ದಿದೆ, ಟೂರಿಸ್ಟ್ ಬೋಟ್ ಅದು. 15 ಜನ ಪ್ರವಾಸಿಗರು ನೀರು ಪಾಲಾಗಿದ್ದಾರೆ, ಸಮುದ್ರ ಪಾಲಾಗಿದ್ದಾರೆ. 4 ಜನ ಪ್ರವಾಸಿಗರ ಸ್ಥಿತಿ ಗಂಭೀರವಾಗಿದೆ. ಹಲವರು ಅಸ್ವಸ್ಥರಾಗಿದ್ದಾರೆ. ಉಡುಪಿ ತಾಲೂಕಿನ ಕೋಡಿಬೇಂಗ್ರೆ ಅಳಿವೆ ಬಾಗಿಲು ಬಳಿ ನಡೆದಿದೆ ಘಟನೆ ಇದು. ಟೂರಿಸ್ಟ್ ಬೋಟ್ನಲ್ಲಿ ರೈಡ್ ಹೋಗ್ತಾ ಇದ್ರು. ಆಗ ಟೂರಿಸ್ಟ್ ಬೋಟ್ ಮಗುಚಿ ಬಿದ್ದಿದೆ. ಮಗುಚಿ ಬಿದ್ದಾಗ ಅವರನ್ನ ರೆಸ್ಕ್ಯೂ ಮಾಡ್ತಾರೆ. ಆದ್ರೂ ಕೂಡ 4 ಜನರ ಸ್ಥಿತಿ ಚಿಂತಾಜನಕವಾಗಿದ್ರೆ ಇನ್ನುಳಿದವರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆಳ ಸಮುದ್ರ, ಅದು ಬಹಳ ಡೇಂಜರ್. ಇಂಥ ಕೋಡಿಬೇಂಗ್ರೆ ಅಂತಹ ಈ ಕಿನಾರೆಗಳಲ್ಲೆಲ್ಲ ಬೋಟಿಂಗ್ ಮಾಡೋದು ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ಅದರಂತೆ ಕೆಲವು ಈ ಸಮುದ್ರವನ್ನ ಯಾವತ್ತೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಯಾವುದೇ ಸಮಯದಲ್ಲಿ ಸಮುದ್ರದ ಅಬ್ಬರ ಏರಿಳಿತಗಳು, ಅಲೆಯ ಅಬ್ಬರ ಏರಿಳಿತಗಳು, ಬರ್ಸ ಅಂತ ಹೇಳ್ತೀವಿ, ಇದೆಲ್ಲವೂ ಕೂಡ ಹೆಚ್ಚಾಗೇ ಇರುತ್ತೆ. ಇಂಥ ಸಮಯದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ. 15 ಜನ ಹೋಗ್ತಾ ಇದ್ದಂತ ಟೂರಿಸ್ಟ್ ಬೋಟ್ ಮುಗಿಚ್ಚು ಬಿದ್ದಿದೆ. ಆ ಸಮಯದಲ್ಲಿ 15 ಜನ ನೀರಿಗೆ ಬಿದ್ದಿದ್ದಾರೆ. 4 ಜನ ಚಿಂತಾಜನಕವಾದ್ರೆ ಇನ್ನುಳಿದವರು ಈಗ ಅಸ್ವಸ್ಥರಾಗಿದ್ದಾರೆ. ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ.